ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಅಂದರೆ ದಿನಾಂಕ 17/2/2026 ಸಾಯಂಕಾಲ 5 ಗಂಟೆಗೆ ಕುರುವತ್ತಿ ಬಸವೇಶ್ವರ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಇತಿಹಾಸ ಪ್ರಸಿದ್ಧ ತಂಗಭದ್ರಾ ನದಿ ದಂಡೆಯಲ್ಲಿರುವ ಶ್ರೀ ಕುರುವತ್ತಿ ಬಸವೇಶ್ವರ ಸ್ವಾಮಿ ರಥೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಲಕ್ಷಾಂತರ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ರಥೋತ್ಸವಕ್ಕೆ ಚಾಲನೆ ದೊರೆತು. ಎಂದಿನಂತೆ ಸುರಕ್ಷಿತವಾಗಿ ಪಾದಗಟ್ಟೆಯತ್ತ ಸಾಗಿ ವಿರಮಿಸಿತು. ಟ್ರ್ಯಾಕ್ಟರಿ, ಎತ್ತಿನ ಬಂಡಿಗಳ ಸವಾರಿಗಳನ್ನು ಕಣ್ತುಂಬಿಕೊಳ್ಳುವುದೇ ಚೆಂದ. ಸುಕ್ಷೇತ್ರ ಕುರುವತ್ತಿ ಐತಿಹಾಸಿಕವಾಗಿಯೂ ಪ್ರಸಿದ್ಧವೆನಿಸಿವ ಪಶ್ಚಿಮ ವಾಹಿನಿ, ದಕ್ಷಿಣ ಕಾಶಿ, ಇದೆಲ್ಲಕ್ಕಿಂತ ಮಿಗಿಲಾಗಿ ಮಹಾಪವಿತ್ರ ಧಾರ್ಮಿಕ ಕ್ಷೇತ್ರವೆಂಬ ಹಿರಿಮೆಗಳ ಶ್ರೀ ಕುರುವತ್ತಿ ಬಸವೇಶ್ವರ ಸ್ವಾಮಿಯು ಹೂವಿನ ಅಲಂಕಾರಗಳೊಂದಿಗೆ ಕಂಗೊಳಿಸಿತು. ವಾದ್ಯಗೋಷ್ಠಿಗಳ ಹಿಮ್ಮೇಳ, ಮುಮ್ಮೇಳಗಳ ಸ್ವರದಲ್ಲಿ ನದಿ ತಟಾಕಿನ ಕುರುವತ್ತಿ ಜನಜಾತ್ರೆಯ ಸೊಬಗು ಭಿನ್ನವಾಗಿಯೇ ನಿಲ್ಲುವಂತಾದ್ದದು. ರಥೋತ್ಸವ ಬೀದಿಯುದ್ದಕ್ಕೂ ಸಾಗಿದಂತೆಲ್ಲ ಭಕ್ತರ ಹರ್ಷೋಲ್ಲಾಸಗಳು ಮುಗಿಲು ಮುಟ್ಟಿದವು. ಉತ್ತತ್ತಿ, ಬಾಳೆಹಣ್ಣು, ಚಕ್ರಗಳಿಗೆ ಕಾಯಿ ಒಡೆದು ಭಕ್ತ ಸಮುದಾಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೇರೆಲ್ಲ ಜಾತ್ರೆಗಳಂತೆ ಅಶಿಸ್ತು ಇಲ್ಲಿರುವುದಿಲ್ಲ. ಬಾಂಡೆ ಸಾಮಾನುಗಳಿಗೆ ಪ್ರತ್ಯೇಕ ಸಾಲು, ಹಣ್ಣಿನಂಗಡಿ, ಬಳೆಯಂಗಡಿಗಳಿಗೆ ಪ್ರತ್ಯೇಕ ಸಾಲುಗಳಿಂದಾಗಿ ಕುರುವತ್ತಿ ಜಾತ್ರೆ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಕಾಲದ ದೇವಸ್ಥಾನ ಸಂಶೋಧಕರ ಗಮನ ಸೆಳೆಯುವಂತಿದೆ. ಪ್ರತಿ ಸೋಮವಾರ ದಾಸೋಹ ವ್ಯವಸ್ಥೆ ಸೇರಿದಂತೆ ಭಕ್ತಗಣಕ್ಕೆ ಅನುಕೂಲವಾಗುವಂತಹ ಅನೇಕ ಅನುಕೂಲಗಳನ್ನು ಕಲ್ಪಿಸಲಾಗಿದೆ. ವಿಜಯನಗರ ಬಹುದೊಡ್ಡ ಜಾತ್ರೆಗಳಾದ ಮೈಲಾರ, ಕೊಟ್ಟೂರೇಶ್ವರ, ನಂತರದ್ದು ಕುರುವತ್ತಿ ಬಸವೇಶ್ವರ ರಥೋತ್ಸವಗಳು ರಾಜ್ಯದಲ್ಲಿಯೇ ಪ್ರಸಿದ್ಧ ಜಾತ್ರೆಗಳಾದರೆ ಮೈಲಾರ ಕಾರಣಿಕೋತ್ಸವ ಕೂಡ ಅಷ್ಟೇ ಪ್ರಸಿದ್ಧಿಯಾಗಿವೆ. ಸೋಜಿಗವೆಂದರೆ ಅಸಂಖ್ಯಾತ ಭಕ್ತರ ಈ 3 ಜಾತ್ರೆಗಳು ವಿಜಯನಗರ ಜಿಲ್ಲೆಯಲ್ಲಿಯೇ ಇರುವುದು ವಿಶೇಷ. ವರದಿ ಅರುಣಿ ಬಸವರಾಜ, ನಂದಿಹಳ್ಳಿ. ಒಂದು ಜಂಟಿ ಮಾಡಿ 6 ಗಂಟೆ 5 ನಿಮಿಷ 3 ನಿಮಿಷ 5 ಗಂಟೆ ಜನ ಅಲ್ಲೇ ಇದೆ. ಅಲ್ಲೇ ಭಾರಿ ಜನ ಅದ, ಅಲ್ಲೇ ಭಾರಿ ಭಾರಿ ಟಿಕೆಟ್ ಕಲ್ಯಾಣ ನಿಲ್ಲಿಸ್ಬಿಟ್ರೆ
ಇದೆ ಬಂದಲ್ಲ ಅಲ್ಲಾಚಿ ಅದು ಅಲ್ಲ ಇದೆ ಬಂದಲ್ಲ ಅಲ್ಲಾಚಿ ಅದು ಯಾಕ 3 ದಿನ ಜಾತ್ರೆ ಬಂದ ಯಾಕ ಮುಂದೆ ಬರ್ತಾರ ದಯಮಾಡಿ ಚರ್ಚೆ ಮಾಡೋದ್ರಿ ಬಸವಣ್ಣಗ